ಯಾಕೆ ಹಿಂಗೆ ನೋಡ್ತಿದ್ಯಾ? ಅದು ಸಾಂಬಾರ್ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾಳೆ. ಹಾಂ, ನಾನೇ ಮಾಡಿದ ಸಾಂಬಾರು ಚೆನ್ನಾಗಿದೆಯಾ? ಚೆನ್ನಾಗೈತಲ್ಲ. ತೋ ನೀನಾ? ಹೌದು, ನಾನೇ ನಿನ್ನ ಪ್ರೀತಿಯ ಹೆಂಡತಿ ಸಂಜನಾ. ಆದರೆ ನಿನ್ನ ನಾನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಬಟ್ ನಾನು ನಿನ್ನನ್ನು ನನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ. ಬಾಯ್ಗೆ ಬಂದಿದ್ದು ಮಾತಾಡ. ನೀನು ಹೆಂಗೆ ಈ ಮನೆ ಒಳಗೆ ಬಂದೆ? ಬಲ್ಗಾಲಿಟ್ಟೆ ಬಂದೆ. ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಯ್ಯಯ್ಯೋ, ಮಾರಿಕಾಂಬಾಣೆಗೂ ನಾನು ಕರೆಸ್ಕೊಂಡಿಲ್ಲಪ್ಪ. ಅಮ್ಮ, ಅದು ನಂಗೆ ಗೊತ್ತಿಲ್ಲ ಕಣೋ. ಮನೆಗೆ ಬಂದಿದ್ಲು, ಆಮೇಲೆ ನಿನ್ನ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ಅಷ್ಟೇ. ಅಂದರೆ ಅವಳು ಇಲ್ಲಿಗೆ ಬಂದರೆ ನಿನಗೆ ಗೊತ್ತಿತ್ತಾ? ಕದ್ದು ಮುಚ್ಚಿ ಯಾಕೆ ಬಂದೆ ಇಲ್ಲಿಗೆ? ಇದನ್ನೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ? ಹಲೋ ಮಿಸ್ಟರ್ ನರಸಿಂಹ, ಜಾಸ್ತಿ ಕೂಗಾಡಬೇಡಿ. ಇದು ಮನೆ, ಸ್ಟೇಷನ್ ಅಲ್ಲ. ಇಲ್ಲಿ ನೀವೇ ನನ್ನ ಗಂಡ, ನಾನೇ ನಿಮ್ಮ ಹೆಂಡತಿ. ನೀನೇ ನನ್ನ ಹೆಂಡತಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ನೀನು ಈ ಥರ ಪ್ರಶ್ನೆಗಳನ್ನ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಯಾವತ್ತಿದ್ರೂ ನೀನು ನನ್ನ ಗಂಡನೇ. ನನ್ನ ಮನಸ್ಸಲ್ಲಿ ನಿನ್ನ ಮೇಲಿರೋ ಪ್ರೀತಿನಾಗಲಿ ಅಥವಾ ನಾನು ನಿನಗೆ ಕೊಟ್ಟಿರೋ ಗಂಡನ ಸ್ಥಾನನಾಗಲಿ ಯಾವತ್ತೂ ಯಾರೂ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಏನತ್ಗೆ ಹೇಳು, ಎನ್ಕೌಂಟ್ರ್ ಮಾಡೋನ್ಗೆ ಕೌಂಟ್ರ್ ಕೊಡ್ತಾ ಇದ್ದಾಳೆ. ನನ್ಗೆ ಅನ್ನಿಸ್ತಾ ಇದೆ ಖಂಡಿತ ನರಸಿಂಹ ಇವಳನ್ನ ಮನೆಯಿಂದ ಹೊರಗಾಗ್ತಾನೆ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇವತ್ತು ಮಾತಾಡ್ಬೇಡ ಅಂತ ಹೇಳಿಲ್ವಾ? ಅಪ್ಶಕನ ಬೇರೆ ನೋಡಿತಾಳೆ. ಈ ಮನೆಗೆ ನೀನು ಬಲಗಾಲಿಟ್ಟು ಹೇಗೆ ಒಳಗೆ ಬಂದ್ಯೋ, ಎಡಗಾಲಿಟ್ಟು ಹಾಗೆ ಹೊರಗೆ ನಡಿ. ನರಸಿಂಹ, ಏನು ಮಾಡ್ತಿದ್ಯಾ ನೀನು? ಇವತ್ತು ಕದ್ದು ಮುಚ್ಚಿ ಹಿಂಗೆ ಬಂದವಳು ಇನ್ನೊಂದಿನ ಬಂದು ಏನೋ ಮಾಡಲ್ಲ ಅಂತ ಏನಮ್ಮ ಗ್ಯಾರಂಟಿ? ನಡಿಯೇ. ಸಿಂಹ, ಇಷ್ಟು ರಾತ್ರಿಲಿ ನನ್ನ ಒಬ್ಳನ್ನೇ ಎಲ್ಲಿಗೆ ಕಳಿಸ್ತಿದ್ಯಾ? ಮನೆ ಹೊರಗೆ. ಯಾಕೆ ಸಿಂಹ, ನಾವಿಬ್ರು ಚಿಕ್ಕಮಂಗ್ಳೂರಲ್ಲಿ ಒಂದೇ ಮನೇಲಿ ಇದ್ದಿದ್ದು ನಿನಗೆ ನೆನಪಿಲ್ವಾ? ಚಿಕ್ಕಮಂಗ್ಳೂರು ಒಟ್ಟಿಗೆ ಇದ್ದಿದ್ದು? ಏನು ನರಸಿಂಹ ಇದು? ಅತ್ತೆ, ನಿಮಗೇನೋ ಮಾತಾಡ. ಅವನನ್ನೇನು ಕೇಳ್ತೀರಾ ಆಂಟಿ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಹೇಳಮ್ಮ. ನರಸಿಂಹ ಸ್ಪೆಷಲ್ ಡ್ಯೂಟಿಗೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿದ್ನಲ್ಲ, ಆಗ ಅಲ್ಲಿಗೆ ಹೆಂಡತಿಯಾಗಿ ನಾನೇ ಹೋಗಿದ್ದೆ. ಅಷ್ಟೇ ಅಲ್ಲ ಆಂಟಿ, ನಾವಿಬ್ರು ಒಂದೇ ಮನೇಲಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಂದೇ ರೂಮಲ್ಲಿ ಮಲ್ಕೋತಿದ್ವಿ. ಆಂಟಿ, ಅಲ್ಲಿದ್ದಾಗ ನರಸಿಂಹ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಗೊತ್ತಾ? ಹಾಗಾದರೆ ನಮ್ಮ ನರಸಿಂಹ ನಿನ್ನನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದಾನೆ ಅಂತಾಯ್ತು. ಹ್ಞೂ ಆಂಟಿ, ಆದರೆ ಈಗ ನೋಡಿ ವಿಲನ್ ಥರ ನನ್ನನ್ನು ಟ್ರೀಟ್ ಮಾಡ್ತಿದ್ದಾನೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಇಲ್ಲಮ್ಮ, ಇದು ತುಂಬ ಅನ್ಯಾಯ. ಅತ್ತೆ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ನಾನು ಹೋಗಿದ್ದ ಮನೆಯಲ್ಲಿ ಗಂಡ ಹೆಂಡತಿಗೆ ಮಾತ್ರ ಬಾಡಿಗೆ ಕೊಡೋದು ಅಂತ ಹೇಳಿದರು. ನಾನು ಕೆಲ್ಸಕ್ಕೆ ಹೋಗಿದ್ದಿದ್ದು, ಅಲ್ಲಿ ನನಗೆ ಬಾಡಿಗೆ ಮನೆ ಬೇಕಿತ್ತು. ಅದೇ ಟೈಮ್ ಇವಳು ಅಲ್ಲಿ ಬಂದಳು, ಅದಕ್ಕೆ ನಾನು ಸುಮ್ಮನೆ ಅದೇ. ನಾವು ಮೇಲ್ನೋಟಕ್ಕೆ ಮಾತ್ರ ಗಂಡ ಹೆಂಡತಿ, ಆದರೆ ಅವಳನ್ನ ಎಲ್ಲಿಟ್ಟಿರಬೇಕು ಅಲ್ಲೇ ಇಟ್ಟೀನಿ. ಎಲ್ಲಿಟ್ಟಿರ್ಬೇಕು ಅಲ್ಲೇ ಅಂದರೆ? ಅಯ್ಯೋ, ನೀನು ಸ್ವಲ್ಪ ಸುಮ್ಮನೆ ಇದೆ. ಇವತ್ತು ಮಾತಾಡ್ಬೇಡ ಅಂತ ಹೇಳಿದ್ದೀನಿ ತಾನೆ. ಅಪ್ಪ ಅಪರೂಪಕ್ಕೆ ಬಂದಿದ್ದಾಳೆ, ಊಟ ಆದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡೋ. ಅತ್ತೆ, ನಾನು ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರೋದಕ್ಕೆ ಬಂದಿರೋದು. ಸರಿನಮ್ಮ. ನನ್ನ ಪರ್ಮಿಷನ್ ಇಲ್ಲದೆ ಈ ಮನೇಲಿ ಹೇಗಿರ್ತೇನೆ ನಾನು ನೋಡ್ತೀನಿ. ನಡಿ. ಏನೇ ನರಸಿಂಹ, ನೋಡಿದ್ರಾ? ನಾನು ಹೇಳ್ದಂಗೆ ಆಯಿತು. ಅದೇನು ಬಾಯ್ನೆ ನಿಂದು? ಮಾತಾಡೋದು ಮಾತಾಡ್ತೀಯ, ಆಮೇಲೆ ಎಲ್ಲ ಹಾಳು ಮಾಡ್ಬಿಡ್ತೀಯ. ಖುಷಿನಾ ನಿನ್ಗೀಗ?